ಚಿಕ್ಕಬಳ್ಳಾಪುರ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಮಾನವ ಹಕ್ಕುಗಳ ಕಮಿಟಿಯಿಂದ ವಿಶಿಷ್ಟ ರೀತಿಯ ತವರಿನ ಉಡುಗೊರೆ ಲಭಿಸಿದೆ. ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಗ್ರಾಮದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ನೂರಾರು ಮಹಿಳೆಯರಿಗೆ ಸೀರೆ ಹಾಗೂ ಅರಿಶಿನ ಕುಂಕುಮ ನೀಡಿ ಗೌರವಿಸಲಾಯಿತು. ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ಶಿಡ್ಲಘಟ್ಟ ತಾಲೂಕಿನ ಚೀಮನಹಳ್ಳಿ ಗ್ರಾಮ ಇವತ್ತು ಒಂದು ಸುಂದರ ಹಾಗೂ ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಮಾನವ ಹಕ್ಕುಗಳ ಕಮಿಟಿ ವತಿಯಿಂದ ಆಯೋಜಿಸಲಾಗಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಸಾವಿರಾರು ಮಹಿಳೆಯರಿಗೆ ತವರಿನ ಪ್ರೀತಿಯ ಸಂಕೇತವಾಗಿ ಉಡುಗೊರೆ ವಿತರಿಸಲಾಯಿತು. ಮಾನವ ಹಕ್ಕುಗಳ ಕಮಿಟಿಯ ರಾಜ್ಯಾಧ್ಯಕ್ಷ ಸಿ.ಎಂ. ಬೈರೇಗೌಡ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಮಹಿಳೆಗೂ ಸ್ವತಃ ಬೈರೇಗೌಡ ಅವರೇ ಉಡುಗೊರೆಯಾಗಿ ಸೀರೆ ಹಾಗೂ ಅರಿಶಿನ ಕುಂಕುಮ ನೀಡಿ ಅವರ ಹಾರೈಕೆ ಮತ್ತು ಆಶೀರ್ವಾದ ಪಡೆದರು. ನಮ್ಮ ತಂದೆ, ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ನಿಂತು ಬೈರೇಗೌಡರು ನಮಗೆ ಈ ತವರಿನ ಉಡುಗೊರೆ ನೀಡಿದ್ದಾರೆ. ಇದನ್ನು ನೋಡಿ ನಮಗೆ ತುಂಬಾ ಸಂತೋಷ ಮತ್ತು ಭಾವುಕವೆನಿಸುತ್ತಿದೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಾವಿರಾರು ಸಾರ್ವಜನಿಕರಿಗೆ ಹಾಗೂ ಮಹಿಳೆಯರಿಗೆ ಭರ್ಜರಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಅರ್ಥಪೂರ್ಣ ಸಮಾರಂಭದಲ್ಲಿ ಮಾನವ ಹಕ್ಕುಗಳ ಕಮಿಟಿಯ ಜಿಲ್ಲಾಧ್ಯಕ್ಷ ನಾಗೇಶ್, ಸಂಘದ ಪ್ರಮುಖ ಪದಾಧಿಕಾರಿಗಳು ಹಾಗೂ ಚೀಮನಹಳ್ಳಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಮಾಜದಲ್ಲಿ ಮಹಿಳೆಯರನ್ನು ಗೌರವಿಸುವ ಇಂತಹ ಕಾರ್ಯಕ್ರಮಗಳು ತವರಿನ ನೆನಪನ್ನು ಮರುಕಳಿಸುವಂತೆ ಮಾಡಿದ್ದು ಸಿ.ಎಂ. ಬೈರೇಗೌಡ ಅವರ ಈ ಉದಾರ ಗುಣಕ್ಕೆ ಇಡೀ ಜಿಲ್ಲೆಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಬಂಧುಗಳೇ ನಮಸ್ಕಾರ. ನಾನು ಮಾನವ ಹಕ್ಕುಗಳ ಕಮಿಟಿ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷ ಸಿ.ಎಂ. ಬೈರೇಗೌಡ ಮಾತಾಡ್ತಾ ಇದ್ವಿ. ಏನು ದಿನ ವಿಶೇಷತೆ ಅಂತಂದ್ರೆ, ನಮ್ಮ ಹಿಂದೂ ಸಂಪ್ರದಾಯ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮ ಅಂದಿನಿಂದಲೂ ಹಿರಿಯ ಒಂದು ದಿನದೂ ಬರ್ತಾ ಇದೆ. ಅದೇ ರೀತಿಯಾಗಿ ಈಗಾಗಲೇ ಎಷ್ಟೋ ಕುಟುಂಬಗಳಿಗೆ ಎಲ್ಲಾ ಸವಲತ್ತುಗಳು ಇದ್ರೂ ಸಹ ಆ ಹೆಣ್ಮಗುವಿಗೆ ವರ್ಷಕ್ಕೊಂದು ಸರಿ ಒಂದು ತವರು ಮನೆ ನೆನಪನ್ನೋದು ಬಂದೇ ಬರುತ್ತೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಾನು ಏನು ಹಳ್ಳಿ ಭಾಗದಾಗೆಲ್ಲ ಸಮೀಕ್ಷೆ ಕೊಡ್ತಿದ್ದಾಗ ಎಷ್ಟೋ ಜನ ತಂದೆ ತಾಯಿ ಕಳ್ಕೊಂಡಿರ್ತಕ್ಕಂಥವ್ರು ತುಂಬಾ ಜನ ಇದ್ದಾರೆ. ಎಷ್ಟೋ ಜನ ಸಹ ಏನು ಗಂಡ ಅನ್ನೋಂಥವ್ರನ್ನು ಸಹ ಕಳ್ಕೊಂಡ್ರು ಸಾಕಷ್ಟು ಜನ ಇದ್ದಾರೆ. ಅದಕ್ಕಿಂತ ಬಹು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಏನಪ್ಪಾ ಅಂತಂದ್ರೆ ವಿಶೇಷತೆ ಅಂತಂದ್ರೆ, ವರ್ಷಕ್ಕೆ ಒಂದು ಬಾರಿ ತವರು ಮನೆಯನ್ನ ನೆನೆಸ್ಕೊಳ್ಳೋದು ಹೆಣ್ಣು ಮಗುದು ಒಂದು ದೊಡ್ಡ ಒಂದು ಕೊಡುಗೆ ಅಥವಾ ಅವರ ಸಂಪ್ರದಾಯ ಅಂತ ನಾವು ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಏನು ಅಂತಂದ್ರೆ, ವರ್ಷಕ್ಕೂ ಒಂದು ಬಾರಿ ಹೆಣ್ಣು ಮಗು ರಸ್ತೆ ದಾರಿ ನೋಡುವಂತ ಹಿಂದೆಯಿಂದ ಹಿರಿಯರು ಬರ್ತಕ್ಕಂಥ ಒಂದು ಸಂಪ್ರದಾಯ ರೀತಿಯಲ್ಲಿ ದಾರಿ ನೋಡ್ತಾರೆ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದ್ರೆ, ನಮ್ಮ ತವರು ಮನೆಯವರು ಯಾರಾದ್ರೂ ಬರ್ತಾ ಇದಾರೇನೋ ಅನ್ನೋಂಥದ್ದು. ಯಾಕಂದ್ರೆ ಹಿಂದೆ ಮೂಲತಃ ಈಗಿರ್ತಕ್ಕಂಥ ಟೆಕ್ನಾಲಜಿ ಆಗಿರ್ಲಿಲ್ಲ. ವರ್ಷಕ್ಕೊಂದು ಸರಿ ಆದ್ರೂ ಒಬ್ಬ ಹೆಣ್ಣು ಮಗುನಾದ್ರೂ ನೋಡೋದು ಕರ್ಷಣ ತಗೊಂಡೋಗಿ ಒಬ್ಬ ಹೆಣ್ಣು ಮಗುನಾದ್ರೂ ನೋಡ್ಕೊಂಡು ಹೋಗ್ತಾರೆ ಅನ್ನೋ ರೀತಿಯಾಗ ನಮ್ಮ ತವರು ಮನೆಯವರು ಬರ್ತಾರೆ ಅನ್ನೋ ರೀತಿಯಾಗ ಹಿಂದಿನಿಂದನೂ ಅದು ಇರ್ತಕ್ಕಂಥ ಸಂಪ್ರದಾಯ. ಅದೇ ನಿಟ್ಟಿನಲ್ಲಿ ಈಗ ಸಹ ನಾನು ಸಹ ಒಂದು ಹೆಣ್ಣು ಮಗುವಿಗೆ ಪ್ರತಿಯೊಂದು ಹೆಣ್ಮಗುವಿಗೆ ಅರ್ಶಿನ ಕುಂಕುಮ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಅರ್ಶಿನ ಕುಂಕುಮ, ಅದ್ರ ಜೊತೆಲಿ ಸ್ಯಾರಿ ಏನು ಬಾಗಿನ ಏನು ಅಂತ ಬರ್ತಾರೆ ಅದು ನನಗೀಗ ಅರ್ಪಿಸೋದಕ್ಕೆ ಜನತೆ ಅರ್ಪಿಸುವ ನರ್ಸ್ಬೇಕಂತ ಪ್ರಾಣ ತೊಟ್ಟ ಈಗ ಮಾಡ್ತಾರೆ.